ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್. ನಾನು ನಿಮ್ಮ ದೀಪಾ ಗೌಡ. ಎಸ್, ವೈಟಿಂಗ್ ಈಸ್ ಓವರ್. ರಿಸಲ್ಟ್ ಅನೌನ್ಸ್ ಆಗಿದೆ. ಯಾರ್ಯಾರು ಡಿಸೆಂಬರ್ 13ಕ್ಕೆ ಎಕ್ಸಾಮನ್ನು ಬಂದಿದ್ರಿ, 2025 ಡಿಸೆಂಬರ್ 13ಕ್ಕೆ ಪ್ರೆಸೆಂಟ್ಲಿ 5ನೇ ತರಗತಿ ಓದ್ತಕ್ಕಂತಹ ಮಕ್ಕಳು ನವೋದಯ ಎಕ್ಸಾಮನ್ನು ಬರೆದಿದ್ರಿ. ಸೊ ರಿಸಲ್ಟ್ ಯಾವಾಗ? ಎಲ್ಲರದು ಒಂದೇ ಕ್ವೆಶನ್, ರಿಸಲ್ಟ್ ಯಾವಾಗ, ರಿಸಲ್ಟ್ ಯಾವಾಗ, ರಿಸಲ್ಟ್ ಯಾವಾಗ? ಎಸ್, ವೈಟಿಂಗ್ ಓವರ್ ಆಗಿದೆ. ಸೊ ಹೇಗೆ ರಿಸಲ್ಟ್ ಚೆಕ್ ಮಾಡೋದು? ಜಸ್ಟ್ ಈಗ ಬಂದಿರತಕ್ಕಂತಹ ತಾಜಾ ಸುದ್ದಿ ಇದು. ಓಕೆ, ಸೊ ಹೇಗೆ ನೋಡೋದು? ಕಂಪ್ಲೀಟ್ ಸೆಲೆಕ್ಷನ್ ಪ್ರೋಸೆಸ್ ಹೇಗಿದೆ ಆ್ಯಂಡ್ ಈ ಸಲ ತುಂಬ ಪಾರದರ್ಶಕವಾಗಿ ಮಾಡಿದ್ದಾರೆ ಅನಿಸ್ತು. ಪ್ರತಿ ಸಲ ಅನ್ಕೊತಿದ್ವಿ ನಾವು, ನಮ್ಮ ಮಕ್ಕಳು ಇಷ್ಟು ಸ್ಕೋರ್ ಮಾಡಿದ್ದಾರೆ, ನಾನು ಕೀ ಆನ್ಸರ್ ಚೆಕ್ ಮಾಡಿದೆ ಬಟ್ ಇಷ್ಟು ಬಂದಿಲ್ಲ, ಯಾಕೆ ಅಂತ ಹೇಳಿ. ಸೊ ಈ ಸಲ ಸೆಲೆಕ್ಷನ್ ಆಗಿರೋರು, ಸೆಲೆಕ್ಷನ್ ಆಗದೇ ಇರೋರು ಪ್ರತಿಯೊಬ್ಬರ ಮಾರ್ಕ್ಸನ್ನು, ಮೆಂಟಲ್ ಎಬಿಲಿಟಿ ಎಷ್ಟಿದೆ, ಮ್ಯಾಥಮ್ಯಾಟಿಕ್ಸ್ ಎಷ್ಟಿದೆ, ಲ್ಯಾಂಗ್ವೇಜ್ ಎಷ್ಟಿದೆ ಕಂಪ್ಲೀಟಾಗಿ ಬಿಟ್ಟಿದ್ದಾರೆ. ಸೊ ಹೇಗೆ ಚೆಕ್ ಮಾಡೋದು? ಸೊ ಈಸಿಯಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಇದೇ ಫಸ್ಟ್ ನೋಡ್ತಾ ಇದ್ದೀರಾ, ಈ ರೀತಿ ಮಾಹಿತಿನ ನಿಮ್ಗೆ ಮುಂಚೆ ಸಿಗ್ತಿರ್ಲಿಲ್ಲ ಅಂದರೆ ನೀವೇನು ಮಾಡಬೇಕು? ಎಸ್, ಮೊದಲು ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಹೇಳಿ ನೀವೇನು ಈಗ ನೋಡ್ತಾ ಇದ್ದೀರಾ ಅದರ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲೈಕಾನ್ನ ಕ್ಲಿಕ್ ಮಾಡಿ ಇಟ್ಕೊಂಡು ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಯಾರೆಲ್ಲ 5th ಸ್ಟೂಡೆಂಟ್ಸ್ ನವೋದಯ ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಎಸ್, ರಿಸಲ್ಟ್ ಚೆಕ್ ಮಾಡೋದು ತುಂಬ ಸುಲಭ. JNV ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ತೀರಾ. ಸೊ JNV ಅಫಿಷಿಯಲ್ ವೆಬ್ಸೈಟಲ್ಲಿ ಕ್ಲಿಕ್ ಹಿಯರ್ ಟು ಚೆಕ್ ದ ರಿಸಲ್ಟ್ ಆಫ್ ಕ್ಲಾಸ್ 6 JNVST 2026 ಅಂತ ಬಿಟ್ಟಿದ್ದಾರೆ. ಎಸ್, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೋಲ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್ನ ಕಾಲಮ್ ಸಿಗುತ್ತೆ. ಅಲ್ಲಿ ನಿಮ್ಮ ರೋಲ್ ನಂಬರನ್ನು ಎಂಟರ್ ಮಾಡಿ, ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ, ಚೆಕ್ ರಿಸಲ್ಟನ್ನು ಕೊಟ್ಟರೆ ಯಾರು ನಿಮ್ಮ ಮಗು ಇನ್ ಕೇಸ್ ಸೆಲೆಕ್ಷನ್ ಆಗಿಲ್ಲ ಅಂದರೂ ಕೂಡ ಲಾಸ್ಟ್ ಟೈಮೆಲ್ಲ ಹೇಗೆ ಬರ್ತಿತ್ತು, ಎಸ್ ಯು ಆರ್ ಪ್ರೊವಿಷನಲಿ ಸೆಲೆಕ್ಟೆಡ್ ಅಂತ ಬರ್ತಿತ್ತು. ಸೊ ಅದರ್ವೈಸ್ ನೋ ಅಂತ ಹೇಳಿ ಬರ್ತಿತ್ತು. ಬಟ್ ಈ ಸಲ ಹಾಗಿಲ್ಲ. ಆಗಿರೋರ್ದು ಕೂಡ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಯಾವ ಕೋಟಾದಲ್ಲಿ ಸೆಲೆಕ್ಷನ್ ಆಗಿದೆ ಕಂಪ್ಲೀಟ್ ಮಾಹಿತಿ ಇದೆ. ಆಗಲೇ ಇಲ್ದೋರ್ದು ಕೂಡ ಎಷ್ಟು ಮಾರ್ಕ್ಸ್ ಬಂದಿದೆ ಸೊ ಅದು ಕೂಡ ಇದೆ. ಸೊ ನಿಮ್ಮ ಮಕ್ಕಳು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನು ಸೊ ಈಸಿಯಾಗಿ ಈಗ ನೋಡ್ಬೋದಾಗಿದೆ. ಆ್ಯಂಡ್ ಇನ್ನೊಂದು ಕಂಪ್ಲೀಟ್ ಏನು ನಮ್ಮ ಯಾವ್ಯಾವ ಮಕ್ಕಳು ಎಷ್ಟೆಷ್ಟು ನಂಬರ್ ತೆಗೆದಿರೋರು ಸೆಲೆಕ್ಷನ್ ಆಗಿದ್ದಾರೆ, ನಮ್ಮ ಮಗುಗೆ ಯಾಕೆ ಸೀಟ್ ಸಿಕ್ಕಿಲ್ಲ, ನಾವು ಇಷ್ಟು ಸ್ಕೋರ್ ತೆಗೆದಿದ್ವಿ ಅನ್ನೋ ಕ್ವೆಶನ್ಗೂ ಕೂಡ ಉತ್ತರ ಈ ಸಲ ಕೊಟ್ಟಿದ್ದಾರೆ. ಸೊ ಅದನ್ನು ಹೇಗೆ ನೋಡೋದು? ಇಡೀ ಕಂಪ್ಲೀಟ್ ಲಿಸ್ಟ್ ನಿಮ್ಮ ಡಿಸ್ಟಿಕ್ಕಲ್ಲಿ ಯಾವ ಯಾವ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ, ಎಷ್ಟೆಷ್ಟು ಸ್ಕೋರರ್ಸ್ ಸೆಲೆಕ್ಟ್ ಆಗಿದ್ದಾರೆ, ನಮ್ಮ ಮಗು ಯಾಕೆ ಸ್ಕೋರ್ ತೆಗೆದ್ರು ಸೆಲೆಕ್ಟ್ ಆಗಿಲ್ಲ, ಸೊ ಅದಕ್ಕೂ ಕೂಡ ಉತ್ತರ ಇದೆ. ಅದನ್ನು ಹೇಗೆ ಕಂಡುಹಿಡಿಯೋದು? ಸೊ ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೂ ಮೊದಲು ನಮ್ಮ ಶಿಕ್ಷಣವೇ ಶಕ್ತಿಯಲ್ಲಿ ಸೊ ಕಮಿಂಗ್ ಸೂನ್ ನಾವು ನಾಳೆ ನಿಮ್ಮೊಟ್ಟಿಗೆ ರಿಸಲ್ಟ್ ಒಟ್ಟಿಗೆ ಅಪ್ಡೇಟ್ ಆಗ್ತಾ ಹೋಗ್ತೀವಿ. ಸೊ ನಮ್ಮ ಶಿಕ್ಷಣವೇ ಶಕ್ತಿಯಲ್ಲಿ ಕೋಚಿಂಗ್ ಪಡೆದಂತಹ ಎಷ್ಟು ಜನ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ, ಸೊ ಅಷ್ಟೂ ಜನ ಮಕ್ಕಳು ನಿಮ್ಮ ಮುಂದೆ ನಾವು ರೆಡಿ ಮಾಡಿ ಆ್ಯಂಡ್ ಅವರ ರಿಸಲ್ಟ್ಗಳನ್ನು ಈಗ ಚೆಕ್ ಮಾಡ್ತಾ ಇದ್ದೀವಿ. ಸೊ ಅದರ ಅಪ್ಡೇಟನ್ನು ನಿಮಗೆ ನಾಳೆ ಕೊಡ್ತೀವಿ. ಸೊ ಯಾರೆಲ್ಲ ಇದ್ದೀರಾ, ಸೊ ಅಂದರೆ ಏನು ಈಗ ಪ್ರೆಸೆಂಟ್ಲಿ 3rd 4th ಓದ್ತಾ ಇದ್ದೀರಾ, ನೆಕ್ಸ್ಟ್ ಯಾವ ಬೆಸ್ಟ್ ಕೋಚಿಂಗ್ ಸೆಂಟರನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹುಡುಕ್ತಾ ಇದ್ದೀರಾ, ಎಸ್ ಚಿಂತನೆ ಮಾಡಬೇಡಿ, ನಮ್ಮ ಶಿಕ್ಷಣವೇ ಶಕ್ತಿ ಸದಾ ನಿಮ್ಮ ಜೊತೆ ಇರುತ್ತೆ. ಸೊ ಮನೆಯಲ್ಲೇ ಕೂತು ಈಸಿಯಾಗಿ ಆರಾಮಾಗಿ ನೀವು ಕ್ಲಾಸನ್ನು ಕಲಿಬೋದು. ಸೊ ಆನ್ಲೈನ್ ಕ್ಲಾಸ್ಗಳು ಆ್ಯಂಡ್ ಆಫ್ಲೈನ್ ಕ್ಲಾಸ್ಗಳು ಲಭ್ಯವಿದೆ. ಸೊ ಈಗಲೇ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂತಹ ನಂಬರ್ಗಳಿಗೆ ಕಾಲ್ ಮಾಡಿಕೊಂಡು ಸೊ ಈಗಲೇ ಅಡ್ಮಿಷನ್ಸನ್ನು ತೊಗೋಬೋದು. 7204636072, 9482324006, 8050730717. ಎಸ್, ಆನ್ಲೈನ್ ಆಫ್ಲೈನ್ ಎಲ್ಲ ಮಾದರಿಯ ಕ್ಲಾಸ್ಗಳು ಲಭ್ಯವಿದೆ. ಎಸ್, ನಾನು ಹೇಳಿದೆ ಸೆಲೆಕ್ಷನ್ ಲಿಸ್ಟನ್ನು ತೋರಿಸ್ತೀನಿ ಅಂತ ಹೇಳಿ. ಸೊ ಇದು ಕೂಡ JNV ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ತೀರಾ, ಪಕ್ಕದಲ್ಲಿ 3 ಗೆರೆ ಕಾಣ್ತಿದೆ, ಅಲ್ಲಿ ಮುಟ್ತೀರಾ. ಸೊ ಅಡ್ಮಿಷನ್ ಅಂತ ಹೇಳಿ ಇಲ್ಲಿ ಕಾಣ್ತಾ ಇದೆ, ಅದನ್ನು ಟಚ್ ಮಾಡಿದ್ರೆ ಅಡ್ಮಿಷನ್ ನೋಟಿಫಿಕೇಷನ್ಸಿಗೆ ಹೋಗ್ತೀರಾ. ಸೊ ಈ ಅಡ್ಮಿಷನ್ ನೋಟಿಫಿಕೇಷನ್ಸಿಗೆ ಹೋದರೆ ನಿಮಗೆ ಎಸ್ ವೆಯ್ಟ್, ಅದು ಸ್ವಲ್ಪ ಲೇಟ್ ಆಗ್ತದೆ ಬಿಕಾಸ್ ತುಂಬ ಜನ ಈಗ ಚೆಕ್ ಮಾಡೋದು ಪ್ರೋಸೆಸ್ಸಲ್ಲಿ ಇರ್ತಾರೆ. ಸೊ ಅಡ್ಮಿಷನ್ ನೋಟಿಫಿಕೇಷನ್ಸಿಗೆ ಹೋದರೆ ನಮ್ಮ ರೀಜ್ನಲ್ ಆಫೀಸ್ ಅಂದರೆ ನಮ್ಮ ಕರ್ನಾಟಕ ರೀಜ್ನಲ್ ಆಫೀಸಿಗೆ ಸೇರೋದು ಹೈದರಾಬಾದಿಗೆ. ಇಲ್ಲಿ ಕಾಣ್ತಾ ಇದೆ ಕ್ಲಾಸ್ 6 JNVST 2026 ರಿಸಲ್ಟ್ RO ರೀಜನಲ್ ಆಫೀಸ್ ಹೈದರಾಬಾದ್ ಅಂತಿದೆ. ಸೊ ಇಲ್ಲಿ ನೋಡಿ PDF ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ
ನಿಮಗೆ PDF ಓಪನ್ ಆಗುತ್ತೆ. ಎಸ್, ಈ ರೀತಿ PDF ಓಪನ್ ಆಗಿ ಸೇವ್ ಆಗುತ್ತೆ. ಸೊ ಸೇವ್ ಮಾಡ್ತೀರಾ. ಸೊ ನೀವು ಎಗೈನ್ ಆಫ್ಟರ್ ದಟ್ ಆ PDF ಓಪನ್ ಮಾಡಿ ನೋಡಿದ್ರೆ ಕಂಪ್ಲೀಟ್ ನಿಮಗೆ ನಿಮ್ಮ ಮಕ್ಕಳು ಸೊ ಯಾಕೆ ಸೆಲೆಕ್ಷನ್ ಆಗಿಲ್ಲ, ನಿಮಗಿಂತ ಜಾಸ್ತಿ ಯಾರು ಸೆಲೆಕ್ಷನ್ ಇದ್ದಾರೆ, ಸೊ ಕಂಪ್ಲೀಟ್ ಅಪ್ಡೇಟ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಲಿಸ್ಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೋಡಿ, ಸೊ ಕರ್ನಾಟಕ, ಸೊ ಆಂಧ್ರ ಪ್ರದೇಶದ್ದಿದೆ ಫಸ್ಟು. ಎಸ್, ಇಲ್ಲಿ ನೋಡಿ ಕರ್ನಾಟಕ ತೋರಿಸ್ತಾ ಇದ್ದೀನಿ ನಾನು, ಧಾರವಾಡದ್ದು. ಸೊ ಇದೇ ರೀತಿ ನೀವು ಯಾವ ಡಿಸ್ಟ್ರಿಕ್ಕಲ್ಲಿದ್ದೀರಾ ಅಲ್ಲಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಸೊ ಕಂಪ್ಲೀಟ್ ಮಾಹಿತಿಯನ್ನು ನೀವು ಚೆಕ್ ಮಾಡ್ಕೋಬಹುದಾಗಿದೆ. ಎಸ್, ರಿಸಲ್ಟ್ ಇದು ಈಗ ಬಂದಿದೆ. ಎಸ್, ಚೆಕ್ ಮಾಡ್ತಾ ಇದ್ದೀವಿ. ನಮ್ಮ ಶಿಕ್ಷಣವೇ ಶಕ್ತಿಯಿಂದ ಎಷ್ಟು ಜನ ಸಾಧಕರಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಮ್ಮಿಂಗ್ ಸೂನ್. ಥ್ಯಾಂಕ್ ಯು. ಬಾಯ್ ಬಾಯ್.